ಈಗ ಒಂದು ಅನಾಯಕತ್ವ ಆಗುತ್ತೆ. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಸೈಡ್ಗೆ ಹೋದ್ರೆ ಐನ ಮೂವ್ಮೆಂಟ್ ಅಲ್ಲಿ ಲೀಡ್ ಮಾಡುವ ಯಾರು? ಐನ ಒಟ್ಟಾಗುದು ಅಂದ್ರೆ ಇಡೀ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರುವಂತದ್ದು, ಆಯ್ತಾ, ಇಡೀ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿರುವಂತದ್ದು. ಅದನ್ನು ಬೆಳಿಲಿಕ್ಕೆ ಬಿಡುದಿಲ್ಲ, ಅವರು ಯಾವಾಗ್ಲೂ ಬಿಡುದಿಲ್ಲ, RSS ಬಿಡುದಿಲ್ಲ, ಅವರ ಬುಡಕ್ಕೆ ಬರುತ್ತೆ. ಜಾರಕಿಹೊಳಿ ಫ್ಯಾಮಿಲಿಗೆ ಒಂದು ರೀತಿ ದೊಡ್ಡ ಅಣ್ಣನ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇರುವುದು. ಸಿದ್ದರಾಮಯ್ಯನವರು ರಮೇಶ್ ಜಾರಕಿಹೊಳಿಗೆ ಎಷ್ಟು ಬೈದ್ರು ಕೂಡ ಇಲ್ಲಿಯವರೆಗೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಗೆ ಬೈದಿಲ್ಲ. ನನ್ನ ಪ್ರಕಾರ ಮೇ 25ನೇ ತಾರೀಕು ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಮೋಸ ಮಾಡಿಬಿಟ್ಟಿದ್ದಾರೆ ಅಂತಾಗಲಿ, ಸಹಿ ಸಂಗ್ರಹದ ವಿಷಯ ಆಗಲಿ ಯಾವುದೂ ಇರಲಿಲ್ಲ. ಮೇ 26ನೇ ತಾರೀಕು ಇರಲಿಲ್ಲ ಆ್ಯಕ್ಚುಲಿ. ಆ ನಂತರ ದಿಢೀರ್ನೇ ಉಟ್ಕೊಳ್ತಿದ್ರು. ಈ 37 ಶಾಸಕರನ್ನು ಕರ್ಕೊಂಡು ಹೋಗಿದ್ದಾರೆ, ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ನನಗೆ ಅದಕ್ಕೆ ಯಾವ ಲಾಜಿಕ್ ಕೂಡ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಪ್ರಶ್ನೆ ಏನಂದ್ರೆ ಯಾಕೆ ಬಂತು ಎಸ್ ಅಲ್ವಾ, ಯಾಕೆ ಬಂತು ಅಂತ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ವೀಕ್ಷಕರೇ, ಈಗ ರಾಜ್ಯದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ, ಡೆಪ್ಟಿ ಚೀಫ್ ಮಿನಿಸ್ಟರ್ಗಳಿಗೆ ಸಂಬಂಧಪಟ್ಟಂತೆ, KPCC ಅಧ್ಯಕ್ಷಗಾದಿಗೆ ಸಂಬಂಧಪಟ್ಟಂತೆ, ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ನಾನಾ ವಿದ್ಯಮಾನಗಳು ನಡೀತಾ ಇದ್ದಾವೆ. ಅದೆಲ್ಲದರ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧದ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರಿಗೆ ಮೋಸ ಮಾಡಿಬಿಟ್ರು ಅಂತ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಹೇಗೆ ನಡೆಸ್ಕೊಂಡ್ರು ಅನ್ನೋದು ಚರ್ಚೆ ಆಗ್ತಿದೆ. ಇದು ಇದ್ದಕ್ಕಿದ್ದಂಗೆ ಯಾಕೆ ಉಟ್ಕೊಳ್ತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಇದರಿಂದ ಬೇರೆ ಏನೋ ಇರಬೇಕು ಅಂತ ನನಗೂ ಅನಿಸುತ್ತೆ. ಅದರಿಂದಾಗಿ ಈ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಮಾತಾಡ್ತಾರೆ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಠ್ ಅವರು, ಮತ್ತು ಸಿದ್ದರಾಮಯ್ಯ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿರುವಂಥವ್ರು, ಸತೀಶ್ ಜಾರಕಿಹೊಳಿ ಅವರನ್ನು ಹತ್ತಿರದಿಂದ ನೋಡಿರುವಂಥವ್ರು. ಬಹುಶಃ ಅವರೇ ಸೂಕ್ತ ವ್ಯಕ್ತಿ ಅಂತ ನನಗೆ ಅನ್ನಿಸ್ತದೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ದಿನೇಶ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್ ಇದು ಈ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಸಿದ್ದರಾಮಯ್ಯ ವರ್ಸಸ್ ಸತೀಶ್ ಜಾರಕಿಹೊಳಿ ಅಂತ, ಅದೇ ಪರಸ್ಪರ ಮೋಸ ಮಾಡಿಬಿಟ್ರು ಅಂತ, ಈಗ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯಗೆ ಮೋಸ ಮಾಡಿಬಿಟ್ರು, ಅದರಿಂದಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತೆಲ್ಲ ಚರ್ಚೆ ಆಗ್ತಿದೆ. ಇದು ನನಗೆ ಒಬ್ಬ ಪತ್ರಕರ್ತ ಆಗಿ ಇದರಲ್ಲಿ ವಾಸ್ತವ ಇಲ್ಲ ಅಂತ ಅನ್ನಿಸ್ತಿದೆ. ನನ್ನ ರೀಡಿಂಗ್ ಇದು ತಪ್ಪು ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ತಪ್ಪಿರ್ಬೋದು, ಸ್ವಲ್ಪ ಮಟ್ಟಿಗೆ ಸರಿ ಇರ್ಬೋದು, ಏನೋ ಇರ್ಬೋದು. ನೀವು ಭಾಳ ಹಿರಿಯರು, ಸಿದ್ದರಾಮಯ್ಯ ಅವ್ರನ್ನ ಮತ್ತು ಸತೀಶ್ ಜಾರಕಿಹೊಳಿ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಿರಿ. ಹಾಗಾಗಿ ನಿಮಗೆ ಏನು ಅನಿಸುತ್ತೆ? ಇದು ಒಂದನೇದಾಗಿ ಇದು ಪ್ರಾರಂಭವಾಗಿರೋದು ಸಿದ್ದರಾಮಯ್ಯನವರ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು 37 ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರೆ ಎನ್ನುವುದನ್ನು ಫಸ್ಟ್ ಯಾರೋ ಅದನ್ನು ಎತ್ತಿದ್ರು. ನನಗೆ ಅನಿಸಿದ್ದು ಅದೇ ನಾನ್ಸೆನ್ಸ್ ಅಂತ. ಯಾಕಂದರೆ ಸಿದ್ದರಾಮಯ್ಯನವರ ಪದಚ್ಯುತಿಯನ್ನು ಶಾಸಕರ ಸಹಿ ಸಂಗ್ರಹದ ಮೂಲಕ ಮಾಡಲಿಕ್ಕೆ ಆಗುತ್ತೆ ಅನ್ನೋದು ಕರ್ನಾಟಕದ ಯಾವ ಒಬ್ಬ ಒಂದು ಸ್ವಲ್ಪ ಮೆದುಳಿದ್ದವನು ಅದನ್ನು ಒಪ್ಪಲಿಕ್ಕಿಲ್ಲ. ಯಾಕಂದರೆ ಸಾಧ್ಯನೇ ಇಲ್ಲ ಅದು. ಅಂದರೆ ನೀವು ಇಬ್ಬರ ನಡುವೆ ಆಯ್ಕೆ ಯಾರಂತ ಇವತ್ತಿಗೂ ಒಂದು ಶಾಸಕಾಂಗ ಪಕ್ಷದಲ್ಲೂ ಕೂಡ ಒಂದು ವೋಟಿಂಗ್ ನಡೆದರೆ ನನ್ನ ಪ್ರಕಾರ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಅದರ ಅರ್ಥ ನಾನು ಬಹುಶಃ ಇಲ್ಲಿಯೇ ಡಿಬೇಟಲ್ಲಿ ಹೇಳಿದೆ, ನಾಳೆ ಹೈಕಮಾಂಡ್ ಮತ್ತೊಬ್ಬರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದರೆ ಆ ಅಭ್ಯರ್ಥಿಗೆ ಶಾಸಕರ ಬಲ ಇಲ್ಲದೆ ಹೋಗುವುದಿಲ್ಲ, ಯಾರು ಬಂಡಾಯ ಹೇಳೋದಿಲ್ಲ. ಯಾರು ಹೈಕಮಾಂಡ್ ಸೂಚಿಸ್ತಾರೆ ಅವರ ಮನೆ ಬಾಗಿಲಿಗೆ ಹೋಗ್ತಾರೆ. ಅವರೇನು ಸಿದ್ದರಾಮಯ್ಯನವ್ರಿಗೆ ಅನ್ಯಾಯ ಆಗಿದೆ ಅಂತ ಅವ್ರು ಬಂಡ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಸಿದ್ದರಾಮಯ್ಯನವರು ಬೇಕಾ ಇಲ್ಲ ಮತ್ತೊಬ್ಬರು ಬೇಕಾ ಅಂತ ಶಾಸಕಾಂಗ ಪಕ್ಷದಲ್ಲಿ ಒಂದು ಚುನಾವಣೆ ನಡೆದರೆ ಮೆಜಾರಿಟಿ ಆಫ್ ದಿ MLA ವಿಲ್ ಇಲೆಕ್ಟ್ ಸಿದ್ದರಾಮಯ್ಯ. ಯಾಕಂದರೆ ಅದು ಒಂದು ಸಂಬಂಧ ಹಾಗೆ ಬಂದಿದೆ. ಅದರಿಂದ 32 ಶಾಸಕರು, 35 ಶಾಸಕರ, 50 ಶಾಸಕರ ಸಹಿ ಸಂಗ್ರಹ ಮಾಡಿ ಅವರನ್ನು ಪದಚ್ಯುತಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ತಿಳ್ಕೊಳ್ಳುವಷ್ಟು ಸತೀಶ್ ಜಾರಕಿಹೊಳಿ ಅವರು ಕೂಡ ಮೂರ್ಖರಲ್ಲ. ಅವ್ರಿಗೂ ಕೂಡ ಒಂದು ದೀರ್ಘವಾದ ರಾಜಕೀಯ ಅನುಭವ ಇದೆ. ಇವರು ಹೇಳಿದ್ರಂತ ಅದನ್ನು ನಂಬಲಿಕ್ಕೆ ಅವರು ಹೈಕಮಾಂಡಲ್ಲಿ ಕುಳಿತವರು ಅಷ್ಟು ಮೂರ್ಖರಲ್ಲ. ಬೇಸಿಕಲಿ ಅಲ್ಲಿ ಅದರ ಪ್ರಾಬ್ಲಮ್ ಇದೆ. ಅಂದರೆ ಆ ಸಹಿ ಸಂಗ್ರಹದಿಂದ ಅವ್ರನ್ನ ಪದಚ್ಯುತಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಮತ್ತೆ ಯಾಕೆ ಹುಟ್ಕೊಳ್ತು ಒಂದು ಪ್ರಶ್ನೆ ಇದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ನಾನು ಮೊದಲಿಗೆ ಇದು ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪನವರು, ಪರಮೇಶ್ವರು ಒಂದು ಡಿನ್ನರ್ ಮೀಟಿಂಗ್ ಆಯಿತು. ಹೌದು ಅಲ್ಲ, ಡಿನ್ನರ್ ಮೀಟಿಂಗ್ ಆದಾಗ ಇದೇ ಶಿವಕುಮಾರ್ ಅಂತ ಹೇಳ್ತಾರೆ ಹೈಕಮಾಂಡ್ಗೆ ದೂರು ಹೋಯಿತು. ಆ ಡಿನ್ನರ್ ಮೀಟಿಂಗನ್ನು ನಿಲ್ಲಿಸಿದ್ರು.
ಹೌದು. ಆಯ್ತಾ, ಆ ದಿನಗಳಿಂದ ಸಿದ್ದರಾಮಯ್ಯನವರ ಪರವಾದ ಇವರು ಮೂವರು ಕೆಲಸ ಮಾಡ್ತಾ ಇದ್ರು ಎನ್ನುವುದಂದ್ರೆ ಅವರು ಅದರಲ್ಲಿ ಮಹದೇವಪ್ಪ ಸಿದ್ದರಾಮಯ್ಯನವರ ಪರವಾಗಿರುವವರು, ಪರಮೇಶ್ವರ್ ಸಿದ್ದರಾಮಯ್ಯನವರ ಪರವಾಗಿರುವವರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರ ಜೊತೆಗೆ ಹೋಗಿದ್ರು. ಈಗ ಆಗಲೇ ಸಿದ್ದರಾಮಯ್ಯನವರು ವಿರುದ್ಧವಾಗಿದ್ದರೆ ಅವರು ಅಲ್ಲಿಂದ ಬೇರೆ ಆಗ್ಬೇಕಿತ್ತು. ಅದರ ನಂತರ ಒಂದು ಡೆವಲಪ್ಮೆಂಟ್ ಆಯಿತು. ಅದರ ನಂತರ ಡೆವಲಪ್ಮೆಂಟ್ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಶಿವಕುಮಾರ್ ಅವರು ಜಾರಕಿಹೊಳಿ ಅವರ ಮನೆಗೆ ಹೋಗ್ಬಿಟ್ರು. ಬಹುಶಃ ಅದು ಫಸ್ಟ್ ಅಲ್ಲಿಂದ ಶುರುವಾಗಿದೆ. ಅವ್ರು ಹೋಗಿದ್ದು ಮಾತ್ರ ಅಲ್ಲ, ಆ ರೀತಿ ಜಮೀರನ್ನು ಮನೆಗೆ ಕರೆಸ್ಕೊಂಡ್ರು ಅವರು. ಅಂದ್ರೆ ಆಗ ಹೇಗೆ ಆಗ ನೋಡಿ, ಈಗ ಸಿದ್ದರಾಮಯ್ಯ ಬಣದಲ್ಲಿದ್ದಾರೆ ಅಂತ ಯಾರು ನಾವು ಹೇಳಲಾಗ್ತಿತ್ತಲ್ಲ, ಫಾರ್ ಎಕ್ಸಾಂಪಲ್ KJ ಜಾರ್ಜ್, ಜಮೀರ್ ಅಹಮದ್ ಖಾನ್, MB ಪಾಟೀಲ್, ಈಗ ಈ ಎಲ್ಲರನ್ನೂ ಭೇಟಿ ಮಾಡಿದ್ರು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿದ್ರು. ಅದರಲ್ಲಿ ಪರಮೇಶ್ವರನ್ನು ಭೇಟಿ ಮಾಡಿಲ್ಲ. ಬಟ್ ಉಳಿದವರನ್ನೆಲ್ಲ ಭೇಟಿ ಮಾಡಿದ್ರು. ಬಹುಶಃ ಅವರಿಗೆ ಅನಿಸಿರ್ಬೇಕು, ಇಲ್ಲದಿದ್ರೆ ಹೈಕಮಾಂಡ್ ಸೂಚನೆ ಇರಬೇಕು, ಎಲ್ಲರನ್ನು ಚೆನ್ನಾಗಿ ಒಂದು ಕಾನ್ಫಿಡೆನ್ಸ್ ತಗೊಳ್ಬೇಕು ಅಂತ ಇರಬೇಕು. ಅದರ ನಂತರ ಅವರ ನಡುವಿನ ಸ್ವಲ್ಪ ಸಂಬಂಧಗಳು ಜಾಸ್ತಿ ಆಯಿತು. ಸೊ ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್, ಸತೀಶ್ ಜಾರಕಿಹೊಳಿ ಅವರು ಶಿವಕುಮಾರ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಎನ್ನುವ ಆರೋಪ ಏನಿದೆ, ನನಗೆ ಅದು ಯಾಕೆ ಕಾಣ್ತಾ ಇಲ್ಲ. ನೀವು ಬೆಳಗಾವಿ ರಾಜಕೀಯ ನೋಡಿ, ಲಾಜಿಕ್ ಕಾಣಿಸ್ತಾ ಇಲ್ಲ ಅಂತ. ಬೆಳಗಾವಿ ನೋಡಿ, ಒಂದು ಉದಾಹರಣೆಗೆ ನಮ್ಗೆಲ್ರಿಗೂ ಗೊತ್ತಿದೆ, ಜಾರಕಿಹೊಳಿಯ ಫ್ಯಾಮಿಲಿಯವರು ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ರೂ ಕೂಡ ಅವರು ಪರಸ್ಪರ ಒಂದು ಸಂಬಂಧಗಳಿರುತ್ತೆ, ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಈಗ ರಮೇಶ್ ಜಾರಕಿಹೊಳಿಯ ಮೇಲೆ ಆರೋಪ ಬಂದಾಗ ಒಂದಷ್ಟು ಆರೋಪದ ಬಾಣ DK ಶಿವಕುಮಾರ್ ಮೇಲೆ ನಿಂತು ಅವರೇ ಓಪನ್ ಆಗಿ ಮಾತಾಡಿದ್ದಾರೆ. ಅದೊಂದು ವೈಯಕ್ತಿಕ ದ್ವೇಷದ ಮಟ್ಟಿಗೆ ಹೋಗಿದೆ. ಬೆಳಗಾವಿಯ ರಾಜಕೀಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ರಿಗೂ ಗೊತ್ತಿರುವ ಹಾಗೆ ಶಿವಕುಮಾರ್ ಅವರ ಬಣ. ಹೌದು. ಅದರಿಂದ ಅಲ್ಲೂ ಕೂಡ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಅಲ್ಲಿ ಒಂದು ಸ್ವಲ್ಪ ನಡೀತಾ ಇತ್ತು. ಅಂದ್ರೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಅಲ್ಲ, ಸ್ವಲ್ಪ ದಿವಸಗಳ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ವಿರುದ್ಧ ಇವರು ಬೆಳಗಾವಿ ವಿಷಯದಲ್ಲಿ ತಲೆ ಹಾಕಿ ದೂರು ಕೊಟ್ಟಿದ್ದಾರೆ ಅಂತಿತ್ತು. ಆಮೇಲೆ ಅವರು ಬಹಳ ಸಂದರ್ಭದಲ್ಲಿ ಅದನ್ನ ಹೇಳಿದ್ದಾರೆ. ಅಂದ್ರೆ ನೀವು ಬೆಳಗಾವಿ ಅಲ್ಲಿ ಹೊರಗಿನವರು ಬಂದು ಅದಕ್ಕೆ ರಾಜಕೀಯ ಮಾಡುವ ಅಗತ್ಯ ಇಲ್ಲ ಎನ್ನುವ ಅರ್ಥದಲ್ಲಿ ಎಲ್ಲ ಮಾತಾಡಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ, ನಾನು ಅದನ್ನು ಇಂಪಾಸಿಬಲ್ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಟ್ಟು ಈ ಬೆಳವಣಿಗೆ ನೋಡಿದ್ರೆ ಜಾರಕಿಹೊಳಿ ಫ್ಯಾಮಿಲಿಗೂ ಶಿವಕುಮಾರ್ ಅವರಿಗೂ ಬಹಳ ಸೌಹಾರ್ದಯುತವಾದ ಸಂಬಂಧ ಯಾವತ್ತೂ ಇರಲಿಲ್ಲ. ಇದು ಇತ್ತೀಚೆಗೆ ಆ ಸಂಬಂಧಗಳು ಇನ್ನಷ್ಟು ಹದಕೆಡುವ ರೀತಿ ಇತ್ತು. ರಮೇಶ್ ಜಾರಕಿಹೊಳಿ ಪ್ರಕರಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಎಮರ್ಜ್ ಆಗಿರೋದು, ಶಿವಕುಮಾರ್ ಸಪೋರ್ಟ್ ಇತ್ಯಾದಿ. ಅದರಿಂದ ಇವರು ಇದ್ದಕ್ಕಿದ್ದಾಗೆ ಆಮೇಲೆ ಸಿದ್ದರಾಮಯ್ಯನವರು ಮತ್ತು ಜಾರಕಿಹೊಳಿ ಸಂಬಂಧ ಇವತ್ತು ನಿನ್ನೆದಲ್ಲ, 3 ದಶಕಗಳಲ್ಲಿ. ಅವರು ನನಗೆ ತಿಳಿದ ಹಾಗೆ ಜಾರಕಿಹೊಳಿ ಫ್ಯಾಮಿಲಿಗೆ ಒಂದು ರೀತಿ ದೊಡ್ಡಣ್ಣನ ರೀತಿಯಲ್ಲಿ ಸಿದ್ದರಾಮಯ್ಯನವರು ಇರುವುದು. ರಮೇಶ್ ಜಾರಕಿಹೊಳಿಗೆ ಎಷ್ಟು ಬೈದ್ರು ಕೂಡ ಇಲ್ಲಿಯವರೆಗೆ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಗೆ ಬೈದಿಲ್ಲ. ನೀವು ನೋಡಿ, ಅವ್ರ ಬಗ್ಗೆ ಓಪನ್ ಆಗಿ. ಸತೀಶ್ ಜಾರಕಿಹೊಳಿ ಸ್ವಲ್ಪ ಇಂಟ್ರೋವರ್ಟ್, ಅವ್ರು ಹೆಚ್ಚು ಮಾತಾಡೋದಿಲ್ಲ. ಬಟ್ ರಮೇಶ್ ಜಾರಕಿಹೊಳಿ ಯಾವಾಗ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ. ಇಲ್ಲ ಸರ್, ಅವರು ಒಂದ್ಸಲ ಡೆಲ್ಲಿಲಿ ಹೇಳಿದ್ರು ರಮೇಶ್ ಜಾರಕಿಹೊಳಿ ಏನಂದ್ರೆ, ಅವರು ಪಾರ್ಟಿ ಚೇಂಜ್ ಮಾಡಿದ್ದಲ್ಲ, ಬಟ್ ನನಗೆ ಸಿದ್ದರಾಮಯ್ಯ ಅವ್ರನ್ನ ಫೇಸ್ ಮಾಡಕ್ ಕಷ್ಟ ಆಗುತ್ತೆ ಅಂತ. ಹೌದೌದು, ಆಯ್ತಾ. ಮತ್ತೆ ನನಗೆ ಆ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಮನೆ ಮುಂದ್ಗಡೆ ಹೋಗೋದು ಕೂಡ ಕಷ್ಟ ಆಗುತ್ತೆ. ಬರೀ ಸಿದ್ದರಾಮಯ್ಯ ಅವ್ರ ಮುಖಾಮುಖಿ ಅಷ್ಟೇ ಅಲ್ಲ, ಅವ್ರ ಮನೆ ಮುಂದೆ ಹೋಗುವಾಗ್ಲೂ ಕೂಡ ನನಗೆ ಹಳಕು ಕಾಡುತ್ತೆ ಅಂತ ಹೇಳ್ಕೊಂಡಿದ್ರು ಡೆಲ್ಲಿ. ಅದು ರಮೇಶ್ ಇವರು ಹೆಚ್ಚು ಅದನ್ನು ವ್ಯಕ್ತಪಡಿಸಿಲ್ಲ, ಸತೀಶ್ ಜಾರಕಿಹೊಳಿ. ಇಲ್ಲದ್ರೆ ಲಖನ್ ಜಾರಕಿಹೊಳಿ ಇರ್ಬೋದು, ರಮೇಶ್ ಜಾರಕಿಹೊಳಿದು ಬಾಲಚಂದ್ರ ಇರ್ಬೋದು, ಅವರೆಲ್ಲರೂ ಕೂಡ ಅವರು ಒಂದ್ ರೀತಿ ಅವರ ಜಾರಕಿಹೊಳಿ ಫ್ಯಾಮಿಲಿಗೆ ಸಿದ್ದರಾಮಯ್ಯನವರೇ ದೊಡ್ಡಣ್ಣ ಇದ್ದಾಗೆ. ಅವ್ರು ಹೇಳಿದಾಗೆ ಅವ್ರು ಬಹಳ ಸರಿ ಅವರ ನಡುವಿನ ಏನಾದ್ರೂ ವ್ಯತ್ಯಾಸಗಳು ಬಂದ್ರೆ ಅವರೇ ಸೆಟಲ್ ಮಾಡ್ತಾ ಇದ್ರು. ಅದರ ನಂತರ ಯಾವಾಗ ದೇವೇಗೌಡರನ್ನು ಬಿಟ್ಟು ಹೊರಗೆ ಬಂದ್ರು, ಆಗ ಸಿದ್ದರಾಮಯ್ಯನವರ ಜೊತೆನೆ ಬಂದವರು. ಹೌದು, ಆಯ್ತಾ. ಅಷ್ಟರ ನಂತರ ಸಿದ್ದರಾಮಯ್ಯನವ್ರಿಗೆ ಎಲ್ರಿಗೂ ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಸಂಪನ್ಮೂಲಗಳ ವ್ಯವಸ್ಥೆ ಇಲ್ಲ. ಅದನ್ನ ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ಆ ಕಾಲದಲ್ಲಿ ಅವರಿಗೆ ಸಪೋರ್ಟ್ ಮಾಡಿದವರು ಕೂಡ ಸತೀಶ್ ಜಾರಕಿಹೊಳಿ ಅವರು. ಆ ಸಂಬಂಧ. ಆದ್ರೆ 2013 ಅಬ್ಕಾರಿ ಮಿನಿಸ್ಟರ್ ಆದಾಗ ಈ ವಾಸ್ ಅನ್ಹ್ಯಾಪಿ. ಅವರು ಸೋಷಿಯಲ್ ವೆಲ್ಫೇರ್ ಏನೋ ಕೇಳ್ತಾ ಇದ್ರು, ಅದು ಆಂಜನೇಯ ಕೊಟ್ಟಿದ್ರು. ಅದರಿಂದ ಅದು ಏನೋ ಕಾರಣಕ್ಕಾಗಿ ಅದು ಮುನಿಸ್ಕೊಂಡು ರಾಜೀನಾಮೆ ಕೊಟ್ಟು ಬಿಟ್ರು. ಅಲ್ಲಿಂದ ಈ ಬಿರುಕಿನ ಸಣ್ಣ ಗೆರೆಗಳು ಕಾಣಿಸ್ಲಿಕ್ಕೆ ಹತ್ತದು. ನನ್ನ ಪ್ರಕಾರ ಅಲ್ಲಿಯವರೆಗೆ ಅದು ಕಾಣಿಸ್ಲಿಲ್ಲ. ಅದರ ನಂತರ ಅವರಿಗೆ ಸಣ್ಣ ಕೈಗಾರಿಕೆ ಇದು ಕೊಟ್ಟರು. ಈ ವಾಸ್ ಹ್ಯಾಪಿ. ನೀವು ಲಾಸ್ಟ್ ಇಲೆಕ್ಷನ್ ಅಲ್ಲಿ ಅವರ ಹೆಲಿಕಾಪ್ಟರ್ ಅಲ್ಲಿ ಇವರು ಅಡ್ಡಾಡಿದ್ದಾರೆ. ಹೌದು, ಆಯ್ತಾ. ಅವ್ರು ಸರ್ ಅಷ್ಟು ಬೇಡಿ. ಮೇ 26ನೇ ತಾರೀಕು ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಈಗ, ಹೌದಾ. ಅನಂತರ ಅಲ್ಲಿಂದ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಶುರುವಾಗಿದ್ದು ಅಲ್ಲಿಂದ ಅಲ್ವಾ. ನನ್ನ ಪ್ರಕಾರ ಮೇ 25ನೇ ತಾರೀಕು ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಮೋಸ ಮಾಡಿಬಿಟ್ಟಿದ್ದಾರೆ ಅಂತಾಗಲಿ,
ಸಹಿ ಸಂಗ್ರಹದ ವಿಷಯ ಆಗಲಿ ಯಾವುದೂ ಇರಲಿಲ್ಲ. ಮೇ 26ನೇ ತಾರೀಕು ಇರಲಿಲ್ಲ ಆ್ಯಕ್ಚುಲಿ. ಆ ನಂತರ ದಿಢೀರ್ನೇ ಉಟ್ಕೊಳ್ತಿದ್ದು ನೋಡಿ. ಅದೇ ಅದೇ ಅಲ್ಲಿಗೆ ಬರ್ತೇನೆ. ಅದಕ್ಕಿಂತ ಮೊದಲು ನೋಡುವ, ಈಗ ಶಿಗ್ಗಾವಿ ಉಪಚುನಾವಣೆ, ಈಗ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಎಂಬರೈಸ್ ಮಾಡ್ಬೇಕಂತ ಇದ್ರೆ ಇವರು ಅಲ್ಲಿ ಮುನ್ನೆ ನಿಂತು ಆ ಚುನಾವಣೆಯಲ್ಲಿ ಗೆಲ್ಲಿಸ್ಲಿಕ್ಕೆ ಹೋಗ್ಬಾರದಿತ್ತು ಏನಾದ್ರು. ಅದು ಬಿಡಿ, ಮೊನ್ನೆ ಬಾಗಲಕೋಟೆ ಇಲೆಕ್ಷನ್, ಅದು ಸಿದ್ದರಾಮಯ್ಯನವ್ರಿಗೆ ಪ್ರೆಸ್ಟೀಜ್, ಅವರದೇ ಸಮಾಜದ ಒಬ್ಬ ಅಭ್ಯರ್ಥಿ. ಅಲ್ಲೂ ಕೂಡ ಅವರು ಹೋಗಿ ಕೆಲಸ ಮಾಡಿ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಅವರನ್ನು ಗೆಲ್ಲಿಸಿದ್ದಾರೆ. ಅದು ಒಳ್ಳೆ ಲೀಡಲ್ ಗೆಲ್ಲಿಸಿದ್ದಾರೆ. ಅಲ್ಲಿ ಏನಾದ್ರು ಆದ್ರೆ ಸತೀಶ್ ಜಾರಕಿಹೊಳಿ ಯಾರು ದೂರ್ತಾ ಇರ್ಲಿಲ್ಲ. ಏನು ಸಿದ್ದರಾಮಯ್ಯನವರು ಅಲ್ಲಿ ಹೋದ್ರು ಕೂಡ ಅವ್ರು ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಬರ್ತಾ ಇತ್ತು. ನಾನು ಹೇಳುದು, ಸಿದ್ದರಾಮಯ್ಯವ್ರಿಗೆ ಎಂಬರೈಸ್ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರು ದುರುದ್ದೇಶ ಜಾರಕಿಹೊಳಿ ಅವ್ರಿಗೆ ಇದ್ದಿದ್ರೆ ಅದನ್ನು ಮಾಡ್ತಾ ಇದ್ರು ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವರ ಸಂಬಂಧಗಳು ಹಾಗೆ ಇತ್ತು ಅಂತ. ಅದರ ನಂತರ ಇತ್ತೀಚೆಗೆ ಇದ್ದಕ್ಕಿದ್ದಾಗೆ ಡಾಕ್ಟರ್ ಯತೀಂದ್ರ ಅವರು ಹೇಳಿದರು, ಐನಾ ಮೂವ್ಮೆಂಟ್ ಅನ್ನು ಯಾರಾದ್ರೂ ನಡೆಸ್ಕೊಂಡು ಹೋಗೋರಿದ್ರೆ ಮುಂದಿನ ದಿನಗಳಲ್ಲಿ ಅದು ಸತೀಶ್ ಜಾರಕಿಹೊಳಿ ಅವರನ್ನು ಓಪನ್ ಬಹಿರಂಗ ಸಭೆಯಲ್ಲಿ ಹೇಳಿದ್ರು. ಈಗ ಅಂಥದ್ದು ವ್ಯತ್ಯಾಸಗಳಿದ್ರೆ ಯಾಕೆ ಹೇಳ್ಬೇಕು ಅನ್ನೋದು ಪ್ರಶ್ನೆ ಬರುತ್ತೆ. ಆದ್ರೆ ಒಂದು ತಿಳ್ಕೊಳ್ಬೇಕಂದ್ರೆ ಆ ರೀತಿ ಹೇಳಿದ ನಂತರನೇ ಇವರ ನಡುವೆ ಒಂದು ಬಿರುಕು ಮೂಡಿಸುವ ಕೆಲಸ ಶುರುವಾಯಿತು ಅಂತ ನನಗೆ ಅನಿಸುತ್ತೆ. ನಾನು ಕೇಳೋಣಂತಿದ್ದೆ. ಹೌದು ನೋಡಿ, ಅದು ಆಕ್ಚುಲಿ ಯಾವಾಗ ಇವರು ಯತೀಂದ್ರ ಹಂಗೆ ಹೇಳಿದ್ರು ಒಂದು ಸ್ಪಾರ್ಕ್ ಕ್ರಿಯೇಟ್ ಆಯ್ತು ಆಯ್ತಾ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನಂಥ ಪತ್ರಕರ್ತರಿಗಿರ್ಬೋದು ಅಥವಾ ಅಹಿಂದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೂ ಅಥವಾ ಸಂಘಟನೆ ಆಗಬೇಕು ಅಂತ ಅಂದ್ಕೊಂಡಿರೋರ್ಗೋ ಏನೋ ಓಕೆ, ಇವ್ರು ಆಗ್ಬೋದೇನೋ, ಇಷ್ಟು ದಿನ ಯಾರು ಅನ್ನೋ ಪ್ರಶ್ನೆ ಇತ್ತು, ಈಗ ಒಂದು ಉತ್ತರ ಸಿಕ್ತು ಅನ್ನೋ ರೀತಿ ಆಗ್ತಿತ್ತು. ಆದರೆ ಅವಾಗ ಬಹುಶಃ ಇವರಿಬ್ಬರು ಅಂದರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಒಂದಾದರೆ ಅದೊಂದು ಡೆಡ್ಲಿ ಕಾಂಬಿನೇಷನ್ ಅನ್ನುವ ಕಾರಣಕ್ಕೋಸ್ಕರ ನೀವು ಹೇಳ್ದಂಗೆ ಅವತ್ತಿಂದನೇ ಅದನ್ನ ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಅವರು ಐಂದದ ಮುಂದುವರಿಸಿಕೊಂಡು ಹೋಗ್ಬೇಕಾದ ಒಂದು ಅವರಿಗೆ ಸಾಮರ್ಥ್ಯ ಇದೆ ಅಂತ ಯಾಕೆ ಅನಿಸ್ತದೆ ಅಂದ್ರೆ ನೋಡಿ, ಅವರು 11 ವರ್ಷಗಳ ಹಿಂದೆ ಅವರು ಮಾನವ ಬಂಧುತ್ವ ವೇದಿಕೆಯನ್ನ ಮಾಡಿದ್ರು. ಹೌದು, ಬೇರೆ ಯಾವ ಕಾಂಗ್ರೆಸ್ನವರು ಅದನ್ನು ಮನಸ್ಲಿಲ್ಲ. ಅದರಲ್ಲಿ ಹೆಚ್ಚು ಕಡಿಮೆ ಅದು ಕೂಡ ಒಂದು ರೀತಿ ಐಂದಾ ಮೂವ್ಮೆಂಟಿನ ಮುಂದುವರಿಕೆನೇ ಆಗಿತ್ತು. ನಾನೇ ಹುಬ್ಬಳ್ಳಿಯಲ್ಲಿ ಅದರ ಇನಾಗ್ರೇಷನ್ಗೆ ಹೋಗಿರೋದು. ನಾನು ಮಾನವ ಬಂಧುತ್ವ ವೇದಿಕೆ ಬಹಳಷ್ಟು ಸಮಾರಂಭಗಳಲ್ಲಿ ಅಂದ್ರೆ ವಿಚಾರ ಸಂಕಿರಣ ಅದರಲ್ಲಿ ಎಲ್ಲ ಭಾಗವಹಿಸಿದ್ದೆ. ಬಹುಶಃ ಒಂದು 10-20 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ಬೋದು. ಟ್ರೈನಿಂಗ್ ಪ್ರೋಗ್ರಾಮ್ ನಡೀತೆ. ಅಂದ್ರೆ ಅವರಿಗೆ ಒಂದು ಐಡಿಯಾ ಇತ್ತು. ಅದು ಆಮೇಲೆ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಆಗಾಗ ಅವರು ಒಂಥರ ಬಹಳ ಗಂಭೀರವಾದನಲ್ಲ, ಇವರು ಅಧಿಕಾರದಲ್ಲಿದ್ದು ಇನ್ನೂ ಕೂಡ ಅಹಿಂದ ಚಳವಳಿಯನ್ನ ಗಟ್ಟಿ ಮಾಡಬೇಕು, ಇವರು ಸಾತ್ವಿಕ ಸಿಟ್ಟು ಸರ್ಕಾರದಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಅವರು ಸಿದ್ದರಾಮಯ್ಯನವರು ಮುಖ್ಯವಾಗಿ ಸರ್ಕಾರ ಇದ್ದಾಗ ಅದರಲ್ಲಿ ಮುಳುಗಿ ಹೋಗ್ತಾರೆ, ಆಡಳಿತದಲ್ಲಿ ಮುಳುಗಿ ಹೋಗ್ತಾರೆ. ಇವರು ಇನ್ನು ಗಟ್ಟಿ ಮಾಡಬೇಕು, ಇದೇ ನಮ್ಗೆ ಬೆಂಬಲವಾಗಿರುವುದು ಅಂತ ಅವ್ರು ಆಗಾಗ ನನ್ನೊಡನೆ ಕೂಡ ಹೇಳಿದ್ರು. ನಾನು ಅದನ್ನು ಹೇಳ್ತೀನಿ, ಹೇಳಿದ್ದಾರೆ. ಆದ್ರೆ ಮಾನವ ಬಂಧುತ್ವ ವೇದಿಕೆ ಏನಿದೆ ಅದು ಇಂಡೈರೆಕ್ಟ್ ಆಗಿ ಅಹಿಂದ ಸಮುದಾಯದವರನ್ನು ಸೇರಿಸಿಕೊಂಡು ಮಾಡ್ತಾ ಇರೋದು. ಅವರು ಮೂಢನಂಬಿಕೆ ನಿಷೇಧದ ಆ ಪ್ರೋಗ್ರಾಮ್ಗಳಿರಲಿ ಇದಿರಲಿ ಮಾಡ್ತಾ ಇದ್ರು. ಅದರಿಂದ ಈಗ ಯಾರು ಯತೀಂದ್ರ ಅವ್ರು ಹೇಳಿದ್ದಾರೆ ಅಂತಲ್ಲ, ಅವರು ಅದನ್ನು ಮಾಡಿ ಈಗ ಮಾನವ ಬಂಧುತ್ವ ವೇದಿಕೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದನ್ನು ಅಹಿಂದಕ್ಕೆ ಟರ್ನ್ ಮಾಡೋದು ದೊಡ್ಡ ಕೆಲಸ ಏನಲ್ಲ ಅವ್ರಿಗೆ. ನನಗೆ ಗೊತ್ತದು, ಇಡೀ ರಾಜ್ಯದಲ್ಲಿ ಇವತ್ತು ಮಾನವ ಬಂಧುತ್ವ ವೇದಿಕೆ ನೆಟ್ವರ್ಕ್ ಇದೆ. ಒಂದು ಎಲ್ಲಾ ಡಿಸ್ಟಿಕ್ಗಳಲ್ಲಿ ತಾಲೂಕುಗಳಲ್ಲಿ 10 ಮಂದಿ ಒಂದು ಮಹಿಳಾ ಘಟಕ ಇದೆ, ಬೇರೆ ಬೇರೆ ಪ್ರೊಫೆಷನ್ಗಳ ಘಟಕ ಇದೆ. ಅದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದರಿಂದ ಅಹಿಂದ ಮೂವ್ಮೆಂಟ್ ಅನ್ನು ಅವರು ಮುಂದುವರಿಸಿಕೊಂಡು ಹೋಗುವ ಅವರಿಗೆ ಅರ್ಹತೆ ಕೂಡ ಇದೆ ಮತ್ತು ಸಂಪನ್ಮೂಲಗಳೆಲ್ಲ ಸಾಮರ್ಥ್ಯನೂ ಇದೆ, ಮುಂದುವರಿಸಿಕೊಂಡು ಹೋಗ್ಬೋದು ಅವರು. ಅದರಿಂದ ಅವರು ಇದ್ದಕ್ಕಿದ್ದಾಗೆ ಅದು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ಸಿದ್ದರಾಮಯ್ಯನವರ ಬೆಂಬಲದ ಜೊತೆನೆ ಮುಂದುವರಿಕೊಂಡು ಹೋಗ್ಬೇಕೆನ್ನುವ, ಸಿದ್ದರಾಮಯ್ಯನವರನ್ನು ಪಕ್ಕಕ್ಕೆ ತಳ್ಳಿ ಇವರು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಷ್ಟು ಜ್ಞಾನ ಅವರಿಗೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ನಾನು ಸಿದ್ದರಾಮಯ್ಯನವರಿಗೆ ಚಾಲೆಂಜ್ ಮಾಡಿ ಅಹಿಂದ ಮೂವ್ಮೆಂಟ್ ಅನ್ನು ತಗೊಂಡು ಹೋಗ್ತೇನೆ ಅಂತ ಹೇಳುವಷ್ಟು ಮೂರ್ಖ ಅಲ್ಲ ಅವರು. ಅವರಿಗೆ ಅಹಿಂದ ಮೂವ್ಮೆಂಟ್ ಅನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ಮಾನವ ಬಂಧುತ್ವ ವೇದಿಕೆಯ ಈ ಬೆಂಬಲದೊಂದಿಗೆ ಅವರಿಗೆ ಸಿದ್ದರಾಮಯ್ಯನವರ ಬೆಂಬಲ ಮತ್ತು ಆ ಸಮುದಾಯದ ಬೆಂಬಲ ಬೇಕೇ ಬೇಕು. ಅದರಿಂದ ಈ ಎಲ್ಲ ಕಾರಣಗಳಿಂದಾಗಿ ಈ 37 ಶಾಸಕರನ್ನು ಕರ್ಕೊಂಡು ಹೋಗಿದ್ದಾರೆ, ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ನನಗೆ ಅದಕ್ಕೆ ಯಾವ ಲಾಜಿಕ್ ಕೂಡ ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಪ್ರಶ್ನೆ ಏನಂದ್ರೆ ಯಾಕೆ ಬಂತು ಅಂತ, ಎಸ್ ಅಲ್ವಾ, ಯಾಕೆ ಬಂತು ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ಒಂದು ಲಾರ್ಜರ್ ಆದ ಕಾನ್ಸ್ಪಿರಸಿ ಇದೆ ಅಂತ ನನಗೆ ಅನಿಸುತ್ತೆ. ನೀವು ಇತ್ತೀಚೆಗೆ ನೋಡಿ, ಇದಕ್ಕಿಂತ ಮೊದಲೇನಾಯ್ತು, ದಲಿತರು ಈಗ ಇದು ಅಹಿಂದ ಅಂದ್ರೆ ಏನು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ನೀ ಈ 3 ಕಾಂಪೊನೆಂಟ್ಗಳನ್ನ ನೋಡಿ. ಬಹಳ
ಇತ್ತೀಚೆಗೆ ದಲಿತರು ಎನ್ನುವುದು ಬಿಟ್ಟು ಹೋಗಿ ಎಡ ಬಲ ಲಂಬಾಣಿ ಕೊಲಂಬೋ ಅದು ಇದು ಆಗಿ ಕಂಪ್ಲೀಟ್ ಡಿಸಿಂಟಿಗ್ರೇಟ್ ಆಗ್ತಾ ಇದೆ. ಒಂದು 25% ಪಾಪ್ಯುಲೇಷನ್ ಇದೆ ಅಲ್ಲ, ಅದು 6%, 5%, 3% ಎನ್ನುವ ರೀತಿಯಲ್ಲಿ ಡಿವಿಷನ್ ಆಗ್ತಾ ಇದೆ. ಮತ್ತು ಅವರ ನಡುವೆ ಇಂಥ ಒಂದು ವೈಷಮ್ಯ ಇದೆ ಅಂದ್ರೆ ನಮಗೆ ಶಾಕ್ ಆಗುತ್ತೆ. ಒಬ್ರನ್ನೊಬ್ರು ಬೈಯುವ ರೀತಿ, ಬಾಬು ಜಗಜೀವನ್ ರಾಮ್ ವಿರುದ್ಧ ಅಂಬೇಡ್ಕರ್ ವಾದಿಗಳು ಮಾತಾಡೋದು, ಅಂಬೇಡ್ಕರ್ ವಾದಿಗಳು ಜಗಜೀವನ್, ನನಗೆ ಇದು ಒಂದು ವರ್ಷದ ಹಿಂದೆ 2 ವರ್ಷದ ಹಿಂದೆ ಈ ರೀತಿ ಇರಲಿಲ್ಲ. ಇದ್ದಕ್ಕಿದ್ದ 1 ವರ್ಷದಿಂದನೂ ಇರಲಿಲ್ಲ. ಇಂಥ ಒಂದು ವೈಷಮ್ಯ ಹುಟ್ಟುಕೊಂಡಿದೆಯಲ್ಲ, ಅದರಲ್ಲಿ ಬಹಳಷ್ಟು ಮಂದಿ RSS ನವರು ಅದರಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ನಾವು ಹೆಸರು ಹೇಳುದು ಇಷ್ಟ ಆಗುದಿಲ್ಲ ಈ ಸಂದರ್ಭದಲ್ಲಿ, ಬೇಡ. ಆದ್ರೆ RSS ನ ಬಹಳಷ್ಟು ನಾಯಕರು, ಬಹಳ ಮಂದಿ ರಾಜರು ವಾದಿಗಳೆಲ್ಲ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ಈಗ ಮೊದಲು ರೈಟ್ ಲೆಫ್ಟ್ ನಡುವೆ ಬಿಡುಗಡೆ ಒಂದು ವೈಷಮ್ಯ ಮಾಡಿದ್ರು. ಒಳ ಮೀಸಲಾತಿಯನ್ನು ಬಳಸ್ಕೊಂಡು ಇದನ್ನ ಮೊದಲಿಂದಲೂ ರೈಟ್ ಲೆಫ್ಟ್ನವರನ್ನು ಮಾದಿಗರನ್ನು ತನ್ನ ಕಡೆ ಎಳೆಯುವ ಪ್ರಯತ್ನ ಮಾಡಿದರು. ಅಂದ್ರೆ ಶಾಣಪ್ಪನವರನ್ನು ಅಲ್ಲ ಸರ್, ಒಂದು ಮೊದಲಿಂದನೂ ಈ ಬಲ ಮತ್ತು ಎಡ ಅನ್ನೋದು ಇತ್ತು. ಆದ್ರೆ ಓಕೆ, ನಾವು ಬೇರೆ ನೀವು ಬೇರೆ ಅನ್ನೋದಿತ್ತು ಬಿಟ್ರೆ ನಾವು ವೈರಿಗಳು ಅನ್ನೋ ರೀತಿ ಇರಲಿಲ್ಲ. ಈಗ ವೈರಿಗಳು ಅಂತ ಮಾಡಲಾಯ್ತು. ಹೌದು, ಅದನ್ನೇ ಹೇಳ್ತಾರೆ. ನಾನು ಹೇಳ್ತಿರೋದು ಮಾಡಲಾಯ್ತು, ಅದಕ್ಕೊಂದು ಷಡ್ಯಂತ್ರ ಆಯ್ತು ಅಂತಾರೆ. ಈಗ ಸದಾಶಿವ ಆಯೋಗದ ವರದಿಯಲ್ಲಿ ಅಲ್ಲಿ 2018ರಲ್ಲಿ ಆ ಹೊಡೆತ ಬಿತ್ತು, ಕಾಂಗ್ರೆಸ್ಗೆ ಬಿತ್ತು. ಆದ್ರೆ 2023 ಚುನಾವಣಾ ಪೂರ್ವದಲ್ಲಿ ಎಡಬಲವನ್ನು ಸಮನ್ವಯ ಮಾಡಿ ಒಟ್ಟು ಮಾಡುವ ಒಂದು ಪ್ರಯತ್ನ ನಡೀತು. ಅದರಿಂದಾಗಿ ಬಹಳಷ್ಟು ಮಾದಿಗರ ಓಟುಗಳು ಕಾಂಗ್ರೆಸ್ಸಿಗೆ ಬಂತು. ಅದು ಕೂಡ ನಿಜನೇ, ಕಾಂಗ್ರೆಸ್ಗೆ ಬಂತು. ಆದ್ರೆ ಅದರ ನಂತರ ಈ ಒಳ ಮೀಸಲಾತಿ ಈಗ ನಾಗಮೋಹನ್ ದಾಸ್ ಕಮಿಟಿದ್ದು ಬಂದ ನಂತರ ಅದರ ನಂತರದ ನಡೆದದ್ದಿದೆಯಲ್ಲ, ಅದು ಕಂಪ್ಲೀಟ್ ಆದ ಒಂದು ವೈಯಕ್ತಿಕ ಮಟ್ಟದಲ್ಲಿ ಹೋಗಿ ಪರಸ್ಪರ ದೂರುವಷ್ಟು ಆ ಮಟ್ಟಕ್ಕೆ ಬಂದಿದೆ. ಅದರಿಂದ ಐಂದದ ಒಂದು ಕಾಂಪೊನೆಂಟ್ ಇದೆಯಲ್ಲ, ಅದು ಛಿದ್ರ ಆಗಿದೆ. ಓಕೆ. ಎರಡನೇದು, ದಾವಣಗೆರೆ ಉಪಚುನಾವಣೆಯ ನಂತರ ಮುಸ್ಲಿಮರ ನಾಯಕತ್ವದಲ್ಲಿ ಈ ಬಿರುಕು ಬಂತು. ಆಯ್ತಾ? ಇವತ್ತು ಎಲ್ಲಿವರೆಗೆ ಹೋಗಿ ಬಂದ, ನಿನ್ನೆ ಅಷ್ಟೇ ಜಮೀರ್ ಅವರದ್ದು ಆಡಿಯೋ ರಿಲೀಸ್ ಆಗಿದೆ. ಈಗ ಇಡೀ ಮುಸ್ಲಿಂ ಸಮುದಾಯದಲ್ಲಿ ನಿಜವಾಗಿ ಸಾಮಾನ್ಯ ಮುಸ್ಲಿಮರು ಒಪ್ಪುವಂತ ನಾಯಕ ಜಮೀರ್. ಅವರ ಸ್ಟೈಲ್, ವರ್ಕಿಂಗ್ ಸ್ಟೈಲ್ ಬಗ್ಗೆ ಭಿನ್ನಾಭಿಪ್ರಾಯ ಇರ್ಬೋದು. ಆದ್ರೆ ಆ ಮನುಷ್ಯ ಆ ಮುಸ್ಲಿಮರ ಜೊತೆಗಿದ್ದಾರೆ. ಆಯ್ತಾ? ಅವರ ನಡುವೆ ಉಳಿದವರನ್ನು ಎತ್ತಿ ಕಟ್ಟೋ ಪ್ರಯತ್ನ ನಡೆಯಿತು. ಈಗ ಬರ್ತಿರುವ ಇನ್ನೊಂದು ಮಾಹಿತಿ ಪ್ರಕಾರ ಏನು ಅಂದ್ರೆ, ಈ ಸಲ ಮೊದ್ಲಿಗೆ ಏನು ಕೇಳಿ ಬರ್ತಿತ್ತು, ಅವರನ್ನ DCM ಮಾಡ್ತಾರೆ ಅಂತ. ಈಗ ಅವರನ್ನ ಮಂತ್ರಿ ಮಾಡೋದು ಕೂಡ ಕಷ್ಟ ಅಂತ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಅಂದರ್ಥ ಏನು, ನೀವು ಹೇಳ್ದಂಗೆ ಇದ್ದುದ್ರಲ್ಲೇ ಪರವಾಗಿಲ್ಲ ಅನ್ನುವಂಥ ಒಬ್ಬ ನಾಯಕನನ್ನ ಮುಗಿಸಲಾಯ್ತು. ಈಗ ಅವರು ನೋಡಿ, ಅವರೆಲ್ಲ ರಾಜಕಾರಣಿಗಳು. ನಾಳೆ ಅವರ ಮೇಲೆ ಎಷ್ಟು ಹೊಡೆತ ತಂದ್ಕೊಳ್ತಾರೆ ಅವರು ಅವರ ದಾರಿ ನೋಡ್ತಾರೆ. ಈಗ ಸೈಡ್ ವಿಂಗ್ ನಲ್ಲಿ JDS ಕಾಯ್ತಾ ಇದೆ. ಆಯ್ತಾ? JDS ಕಾಯ್ತಾ ಇದೆ. ಅವ್ರು BJP ಜೊತೆ ಇರುವ ಕಾರಣಕ್ಕಾಗಿ ಮುಸ್ಲಿಮರ ಆ ಕಡೆ ಹೋಗ್ಲಿಕ್ಕೆ ಸ್ವಲ್ಪ ಹಿಂಜರಿಬಹುದು. ಆದ್ರೆ ಏನಾಗುತ್ತೆ ಅಂದ್ರೆ, ಈಗ ದಾವಣಗೆರೆಯಲ್ಲಿ ನಡೆದಾಗ ಇವರಿಗೊಂದು ಬುದ್ಧಿ ಕಲಿಸ್ಬೇಕು ಅನ್ನೋದು ಅವ್ರಿಗೆ ಏನಾದ್ರು ಬಂದ್ರೆ, ಈಗ ದಾವಣಗೆರೆಯಲ್ಲಿ ಆಗಿದ್ದದೆ, ಇವರಿಗೊಂದು ಬುದ್ಧಿ ಕಲಿಸ್ಬೇಕು ಅಂತದ್ದು ಏನಾದ್ರು ಬಂದ್ರೆ ವೋಟ್ ಶಿಫ್ಟ್ ಆಗ್ಬೋದು. ಸೊ ಒಟ್ಟಲ್ಲಿ SDPI ಬರ್ಬೋದು. ಗೊತ್ತಾಯ್ತು ಸರ್, ಒಟ್ಟಿನಲ್ಲಿ ಮೈನಾರಿಟಿ ಕಾಂಪೊನೆಂಟ್ ಕೂಡ ಒಡೆದೋಗಿದೆ. ಇನ್ನು ನಾವು ಈಗ ಉಳಿದದ್ದು ಯಾರು? OBCಗಳಲ್ಲಿ ಈಗ ಇದು ಹೊಡಿಲಿಕ್ಕೆ ಈಗ ನೋಡಿ, ಸಿದ್ದರಾಮಯ್ಯನವರ ಒಂದು ಸಕ್ರಿಯವಾದ ರಾಜಕಾರಣ ಮುಗಿತಾ ಬಂತು. ಆಯ್ತಾ? ಇವತ್ತು ಇಲ್ಲಿ ಈಗ 7ರಿಂದ 8% ಕುರುಬರಿದ್ದಾರೆ, 2.5% ಈಡಿಗರಿದ್ದಾರೆ. ಇವರೇ ದೊಡ್ಡ ಕಾಂಪೊನೆಂಟ್. ಇಲ್ಲಿ ಸಿದ್ದರಾಮಯ್ಯ ಇರುವ ಕಾರಣಕ್ಕಾಗಿ ಬಹಳ ವದರ್ ಬ್ಯಾಕ್ವರ್ಡ್ಗಳು OBCಗಳಿಗೆ ಎಲ್ಲರ ಲೀಡರ್ ಯಾರು ಅಂದ್ರೆ ಸಿದ್ದರಾಮಯ್ಯನವರು. ಯಾವ ಅಗಸರಿ ಇರ್ಬೋದು, ಮಡಿವಾಳರು ಇರ್ಬೋದು, ಬಲಿಜರಿ ಇರ್ಬೋದು, ಯಾವ ಸಣ್ಣ 102 2A ನಲ್ಲಿ ಏನಿದೆ, ಅವ್ರ ಎಲ್ಲರ ಲೀಡರ್ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು. ಅಂದ್ರೆ ಈ ಮನುಷ್ಯ ನಮ್ಮ ಕೈ ಸಿದ್ದರಾಮಯ್ಯನವರು ನಿರ್ಗಮನ ಆದಾಗ ಇವರಿಗೆ ಗೊತ್ತಾಗಿದೆ ಇವತ್ತು OBCಯನ್ನು ಕೂಡ ಬಡಿದು ಹಾಕ್ಬಿಡ್ಬೋದು ಅಂತ. ಆಯ್ತಾ? ಇವರು ಲೀಡ್ ಮಾಡೋರು ಯಾರು ಇಲ್ಲ. ನೀವು ಈಗ ಇಲ್ಲ, ಆಕ್ಚುಲಿ ಅದಕ್ಕಾಗಿಯೇ ಜಾರಕಿಹೊಳಿ ಅವರ ಹೆಸರು ಬಂತು. ಇದೇ ಸಂದರ್ಭದಲ್ಲಿ ಜಾರಕಿಹೊಳಿ ಅವರನ್ನು ಡಿಫೇಮ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಅಂತ. ಅಲ್ಲಿಗೆ ಐಂದವನ್ನು ಒಡೆಯುವ ಈ ಷಡ್ಯಂತ್ರ ಇದೆಯಲ್ಲ, ಅದು ನಾನು ಬಹಳ ಸ್ಪಷ್ಟವಾಗಿ ನನ್ನ ಎಲ್ಲ ರಾಜಕೀಯದ ಅನುಭವದ ಆಧಾರದಲ್ಲಿ ನಾನು ಹೇಳ್ತಾ ಇರೋದು, ಇದು ನಮಗೆ ಕಣ್ಣಿಗೆ ಕಾಣುವಾಗೆ ಸಿಂಗಲ್ ಇನ್ಸಿಡೆಂಟ್ ಇರಲ್ಲ. ಇದರ ಹಿಂದೆ ಒಂದು ಲಾರ್ಜರ್ ಕಾನ್ಸ್ಪಿರಸಿ ಇದೆ. ಐಂದ ಸಮುದಾಯವನ್ನು ಒಡೆದಾಕುವ ಒಂದು ಕಾನ್ಸ್ಪಿರಸಿ ಇದೆ. ಇದರಲ್ಲಿ ಭಾರತೀಯ ಜನತಾ ಪಕ್ಷ, JDS ಮತ್ತು RSS ಮುಖ್ಯವಾಗಿ RSS ಅವರು ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ.
ಅವರು ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಿಂದ ನಾಯಕರು ಅವರವರ ಫಾಲೋವರ್ಸ್ಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ನೋಡಪ್ಪ ಇದು ನಡೀತಾ ಇದೆ ಅಂತ. ಇದಕ್ಕೆ ನಾನು ಬೇರೆ ಉದಾಹರಣೆಗಳನ್ನು ಕೊಡ್ಬೋದು. ಈಗ ಕುರುಬರಿಗೆ ಎಷ್ಟಿಟ್ಟ ಕೊಡಬೇಕು, ಸ್ಥಾನಮಾನ ಕೊಡ್ಬೇಕಂತ ಒಂದು ಚಳವಳಿ ನಡೀತು. ಅದು ಕೂಡ ಹುಟ್ಟಿಕೊಂಡದ್ದು ಅಲ್ಲಿ ಕೇಶವ ಕೃಪದಲ್ಲೇ ಹುಟ್ಕೊಂಡದ್ದು, RSS ಮೂಲದಲ್ಲೇ ಹುಟ್ಕೊಂಡಿರೋದು. ಯಾಕಂದ್ರೆ ಈಶ್ವರಪ್ಪ ನೇತೃತ್ವದಲ್ಲೇ ನಡೆದಿದ್ದು. ಬೊಮ್ಮಾಯಿ ಅವರಿಗೆ ಅಲ್ಲಿ ಎಲ್ಲ ಅದಕ್ಕೆ ಸಹಾಯವನ್ನು ಕೊಟ್ಟರು. ಆದ್ರೆ ಸಿದ್ದರಾಮಯ್ಯನವರು ಮನೆಯಲ್ಲಿ ಕೂತರು, ಅವರು ಸಮಾರಂಭಕ್ಕೆ ಹೋಗ್ಲಿಲ್ಲ. ಅದರಿಂದ ಯಾಕೆಂದ್ರೆ ಈಗ ನಾಳೆ ಕುರುಬರು ST ಅಂತ ಆದ್ರೆ ಸಿದ್ದರಾಮಯ್ಯ ಆಟೋಮೆಟಿಕಲಿ ಈ ವಿಲ್ ಲೂಸ್ ದಿ ಲೀಡರ್ಶಿಪ್ ಆಫ್ ದಿ OBC. ಇದನ್ನ ನಾನು ಪ್ರಜಾವಾಣಿಯಲ್ಲಿ ಬರೆದಿದ್ದೆ ನಾನು. ಇದು ಈ ಷಡ್ಯಂತ್ರ ಅಂತ. ಅಂದ್ರೆ ಈ ಸೋಷಿಯಲ್ ಇಂಜಿನಿಯರಿಂಗ್ ಇಲ್ಲದಿದ್ದರೆ ಇಂಥ ಕೆಲಸಗಳನ್ನ ಕಾಂಗ್ರೆಸ್ನವರಿಗೆ ಅರ್ಥ ಆಗುದಿಲ್ಲ. ಇದನ್ನು BJP ಬಹಳ ಮುಖ್ಯವಾಗಿ RSS, ನನಗೆ ಈಗಲೂ ಗೊತ್ತಿದೆ, ಲೆಫ್ಟ್ ರೈಟ್ ಆದಾಗ ಇದೇ ಸುದೀನ್ ಲಕುರ್ಗಿ ಅವರು ಡೆಲ್ಲಿಯಲ್ಲಿ ಕೂತು ಸೋಷಿಯಲ್ STಗಳು ಎಷ್ಟಿದ್ದಾರೆ, SCಗಳು ಎಷ್ಟು, ಆ ಕಾಲದಲ್ಲೇ ಶಾಣಪ್ಪ ಬಂದ್ರು, ಕಾರಜೋಳ ಬಂದ್ರು. ಅದರ ನಂತರ ಲೆಫ್ಟ್ನವರನ್ನು ಒಳಗಡೆ ತಗೊಳ್ಳೋ ಒಂದು ಪ್ರಯತ್ನ ನಡೀತು. ಅದರಲ್ಲಿ ಯಶಸ್ವಿ ಕೂಡ ಆಯ್ತು ಅವರಿಗೆ, ಇವತ್ತು ಆಗಿದೆ ಅವರಿಗೆ. ಅದರಿಂದ ಆ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಈಗ ನೋಡಿ, ಐನ ಮೂವ್ಮೆಂಟ್ ಸಿದ್ದರಾಮಯ್ಯನವರು ನಂತರ ಯಾರು ಅಂತ ಕೇಳುವಾಗ ಸತೀಶ್ ಜಾರಕಿಹೊಳಿ ಬಂತ. ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಸಿದ್ದರಾಮಯ್ಯರ ಬೆಂಬಲಿಗೆ ತಂದು ಹಾಕಿಬಿಟ್ರೆ ಅಲ್ಲಿಗೆ ಮುಗೀತಾ? ಈಗ ಒಂದು ಅನಾಯಕತ್ವ ಆಗುತ್ತೆ. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಸೈಡ್ಗೆ ಹೋದ್ರೆ ಐನ ಮೂವ್ಮೆಂಟ್ ಅಲ್ಲಿ ಲೀಡ್ ಮಾಡುವ ಯಾರು? ಸದ್ಯಕ್ಕೆ ಯಾರು ಇಲ್ಲ. ಸೊ ಇದು ಬಹಳ ಸಿಂಪಲ್ ಆಗಿರೋದು. ಇದು ಬಹಳ ದೊಡ್ಡ ಆಳವಾದ ಕನ್ಸ್ಪಿರಸಿ ಇಲ್ಲ, ಕಣ್ಣಿಗೆ ಕಾಣುತ್ತೆ. ಇದನ್ನು ಫೀಲ್ ಮಾಡಬೇಕು. ಆಕ್ಚುಲಿ ಇದನ್ನ ಪರ್ಟಿಕ್ಯುಲರ್ಲಿ ಏನೋ ಹಿಂದುಳಿದವ್ರು ಎಲ್ಲರೂ ಅರ್ಥ ಮಾಡ್ಕೋಬೇಕು, ಹಿಂದದವ್ರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕುರುಬರು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ನಾಯಕ ಸಮುದಾಯ ಅವರೇ. ಈಗ ನೋಡಿ, ನಾಯಕ ಸಮುದಾಯದವರು 18 ಮಂದಿ MLAಗಳಿದ್ದಾರೆ ಇವತ್ತು. ಅಲ್ಲ ಸರ್, ನಾನು ನಿಮ್ಗೆ ಅದನ್ನ ಹೇಳಕ್ ಬಂದೆ. ಏನಂದ್ರೆ ನೋಡಿ, ನೀವು ಒಂದು ಸಮಾಜವನ್ನ ಯಾವ ರೀತಿ ಒಡೆದು ನಮ್ಗೆ ಹೆಂಗ್ ಬೇಕಂಗೆ ಭಾಗಿಸ್ಕೊಳ್ಬೇಕು ಅಂತ RSS BJP ಮೊದಲಿಂದ ಮಾಡ್ತಿತ್ತು. ಅದರ ಆ ಸ್ಕ್ರಿಪ್ಟ್ನ ಆಧಾರದಲ್ಲಿ ಇವೆಲ್ಲ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ನೋಡಿ, ಕುರುಬರು ನೀವೇ ಹೇಳ್ದಂಗೆ ಒಂದು 8%, ಒಂದು ಹೆಚ್ಚು ಕಡಿಮೆ ಶೇಕಡ 8%. ಅದೇ ರೀತಿ ನಾಯಕರು ಕೂಡ ಒಂದು 7%, 6%, 8% ಹಿಂಗೇನೋ ಇದ್ದಾರೆ. ಸೊ ಎರಡೂ ಸೇರಿದ್ರೆ ಹೆಚ್ಚು ಕಡಿಮೆ ನಿಮ್ಗೆ 14, 15 ಅಷ್ಟು ಆಗ್ತಾರಲ್ವಾ. ನಿಮ್ ಒಕ್ಕಲಿಗರು ಅಷ್ಟಿಲ್ಲ ರಾಜ್ಯದಲ್ಲಿ, ಇಲ್ಲ ಲಿಂಗಾಯತರಷ್ಟಿಲ್ಲ, ಈವನ್ ಮೈನಾರಿಟೀಸ್ ಅಷ್ಟಿಲ್ಲ, SCಗಳಷ್ಟಿಲ್ಲ. ಸೊ ಇದು ಒಂದು ಭಾಳ ಒಳ್ಳೆಯ ಕಾಂಬಿನೇಷನ್ನು. ಇದರಲ್ಲಿ ನಾನೇ 100% ಎಲ್ಲ ಮತರು ಕಾಂಗ್ರೆಸ್ಗೆ ಬಂದ್ಬಿಟ್ಟಿದ್ದವು 2023 ಅಂತ ಹೇಳ್ತಿಲ್ಲ, ಬಟ್ ತುಂಬ ಬಂದಿತ್ತು ಈ ಮತಗಳು. ಅದರಿಂದಾಗಿ ಕಾಂಗ್ರೆಸ್ 136 ಗೆಲ್ಲಕ್ಕೆ ಸಾಧ್ಯ ಆಗಿತ್ತು. ಈ ಕಾಂಬಿನೇಷನ್ ಹಿಂಗೆ ಅದಕ್ಕೆ ನಾನು ಅವಾಗ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳಿದ್ದು. ಇದು ಮುಂದುವರಿಬಾರ್ದು ಅನ್ನುವಂತಹ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಕೂಡ ಇದೆಯಾ ಅಂತ ಅದನ್ನೇ ಹೇಳ್ತಾ ಇರೋದು. ಇದು ಮೇಲ್ನೋಟಕ್ಕೆ ಅವರು ಶಾಸಕರು ನೋಡಿ, ಅದು ಸೋಷಿಯಲ್ ನೋಡಿ, ಸಾಮಾನ್ಯವಾಗಿ ಕಾಂಗ್ರೆಸ್ ಇಲ್ಲದಿದ್ರೆ ಈ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಆಕ್ಟಿವ್ ಆಗಿ ವೈರಲ್ ಆಗುದಿಲ್ಲ ಯಾವುದಾದ್ರೂ ಪೋಸ್ಟ್. ಇದು ಇದ್ದಕ್ಕಿದ್ದಾಗೆ ಎಲ್ಲಾ ಕಡೆ ವೈರಲ್ ಆಗಿದೆ. ಅದು ಅವರ ಇಮಿಡಿಯೇಟ್ ಬಹಳ ಮಂದಿ. ಸರ್, ನಾನು ಅವಾಗ ಮೇ 25 ಮೇ 26 ಯಾಕೆ ಕೇಳಿದೆ ಗೊತ್ತಾ? ಬಹುಶಃ ಅವ್ರಿಗೂ ಅನ್ನಿಸಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಸಿದ್ದರಾಮಯ್ಯ ಕೆಳಗಿಳಿತು, ಇದೆಲ್ಲ ಎಲ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಅಥವಾ ಎಕ್ಸ್ಪೆಕ್ಟೆಡ್ ಆದ್ರೂ ಕೂಡ ದಿಢೀರ್ನೆ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಯಾವಾಗ ಹಿಂಗಾಯ್ತು, ಇನ್ನು ಸತೀಶ್ ಜಾರಕಿಹೊಳಿ ಅಟ್ ಅ ಸೇಮ್ ಟೈಮ್ ಸತೀಶ್ ಜಾರಕಿಹೊಳಿ KPCC ಸ್ಥಾನಕ್ಕೆ ಕೇಳಿ ಬಂದಿತ್ತು, ಆಯ್ತಾ? ಇದೇ ಸರಿಯಾದ ಸಂದರ್ಭ ಅಂತ ನೋಡ್ಕೊಂಡು ಇದನ್ನು ವೈರಲ್ ಮಾಡಿಸೋದು ಅಥವಾ ಸ್ಪ್ರೆಡ್ ಮಾಡೋದು ಇದೆಲ್ಲ ಮಾಡಿರ್ಬೋದು. 100% ಅದರ ನನ್ನ ಮಟ್ಟಿಗೆ ನಾನು ಈಗ ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ನನ್ನ ಹತ್ರ ಪ್ರೂಫ್ ಇಲ್ಲ. ಆದ್ರೆ ನನ್ನ ರಾಜಕೀಯದ ಅನುಭವ, ಈ ಸೋಷಿಯಲ್ ಸೈನ್ಸ್ ಅನ್ನು ಅರ್ಥ ಮಾಡ್ಕೊಂಡಾಗ ಹೇಗೆ ಜಾತಿಗಳು ಹೇಗೆ ಬಿಹೇವ್ ಮಾಡುತ್ತೆ ಮತ್ತು ಅದರ ವಿರುದ್ಧದ ಶಕ್ತಿಗಳು ಹೇಗೆ ಬಿಹೇವ್ ಮಾಡ್ತೇವೆ ಅಂತ ನಾವು ನೋಡ್ಕೊಂಡು ಬಂದಾಗ, ಇದು ಮುಖ್ಯವಾಗಿ ನೀವು RSS ಇದರಲ್ಲಿ ಇಂಥ ವ್ಯೂಹ ರಚನೆ ಮಾಡೋದು, ಇಂಥ ಹುನ್ನಾರಗಳನ್ನು ಮಾಡೋದ್ರಲ್ಲಿ ನಿಸ್ಸೀಮರವರು. ಅವ್ರು ಮಾಡ್ತಾರೆ. ಅವ್ರಿಗೆ ಅಂದ್ರೆ ಜಾತಿಯನ್ನು ಒಡೆದಾಕದಿದ್ರೆ ಅವ್ರೆಲ್ಲರೂ ಈಗ ಐಂದ ಒಟ್ಟಾದ್ರೆ, ಅದು ಐಂದ ಒಟ್ಟಾಗುದಂದ್ರೆ ಏನು? ಐಂದ ಒಟ್ಟಾಗುದಂದ್ರೆ ಇಡೀ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರುವಂತದ್ದು ಅದು, ಆಯ್ತಾ? ಇಡೀ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿರುವಂತದ್ದು. ಅದನ್ನು ಬೆಳಿಲಿಕ್ಕೆ ಬಿಡುದಿಲ್ಲ ಅವರು, ಯಾವಾಗ್ಲೂ ಬಿಡುದಿಲ್ಲ. RSS ಬಿಡುದಿಲ್ಲ, ಅವರ ಬುಡಕ್ಕೆ ಬರುತ್ತೆ ಅದು. ಅದರಿಂದ ನೋಡಿ, ಇದನ್ನು ನನ್ನ ಪ್ರಕಾರ ಬರೀ ಸಮಾಜ ಅಲ್ಲ, ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಮತ್ತು ಜಾರಕಿಹೊಳಿ ಅವರು ಕೂಡ ಕೂತ್ ಮಾತಾಡ್ಬೇಕು, ಅವರ ಫಾಲೋವರ್ಗಳಿಗೆ ಹೇಳಬೇಕು. ಇದರ ಪರಿಣಾಮ ಬಹಳ. ಅಂದ್ರೆ
ಒಂದು ಇನ್ನೊಂದು ಏನಿದೆ ಅಂದ್ರೆ ಸರ್ ಇವತ್ತಿಬ್ರು ಬೆಳಿಗ್ಗೆ ದೆಹಲಿನಲ್ಲಿ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಇದು ಇನ್ನೊಂದು ಏನಿದೆ ಅಂದ್ರೆ ಬಹಳಷ್ಟು ಕಡೆ ಕುರುಬರು ಮತ್ತು ನಾಯಕರ ನಡುವೆ, ವಾಲ್ಮೀಕಿ ಸಮುದಾಯದ ನಡುವೆ ಒಂದು ಸಣ್ಣ ಘರ್ಷಣೆಗಳು ಹಳ್ಳಿಗಾಡಿನಲ್ಲಿ ಎಲ್ಲ ಇದೆ. ಅದು ಕನಕನ ಬಗ್ಗೆನೂ ಇರ್ಬೋದು, ಈ ರೀತಿ ಒಂದು ಇದೆ. ಅದು ಯಾವಾಗ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದಾಗಿ ಈ ಐದಾ ಮೂವ್ಮೆಂಟ್ ಜೊತೆಯಲ್ಲಿ ಹೋದ್ರೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಈಗ ಅದಾದ್ರೆ ಜನ ತಳಮಟ್ಟದಲ್ಲಿ ಆ ರೀತಿಯ ಒಂದು ಸ್ವಲ್ಪ ವೈಷಮ್ಯಗಳಿದೆ. ಅದನ್ನ ಇವರು ಈಗ ಏನ್ ಮಾಡ್ಬೇಕಂದ್ರೆ ನಾಯಕ ಕುರುಬ ಸಮಾವೇಶ ಇಂಥದ್ದು ಮಾಡ್ಬೇಕು. ಈಗ ಮಾಡ್ಬೇಕೇನಂದ್ರೆ ಈ ಯಾವಾಗ್ಲೂ ಹಂಗೇನೆ, ನಾವು ಹಿಂದೂ ಸಮಾಜೋತ್ಸವ ಮಾಡಿದ್ರೆ ಅದು ವರ್ಕ್ ಆಗುದಿಲ್ಲ. ಈಗ ಹಿಂದೂಗಳಿಗೂ ಮುಸ್ಲಿಮರಿಗೂ ಅಂತ ಮಾಡಿದ್ರೆ ಆಗುದಿಲ್ಲ. ಅಂದ್ರೆ ಈಗ ಬಿಲ್ ಅವರದ್ದು ಮತ್ತು ಮುಸ್ಲಿಮರ ಸಮಸ್ಯೆ ಇದ್ರೆ ಬಿಲ್ಲವ ಮುಸ್ಲಿಂ ಸಮಾವೇಶ ಆಗ್ಬೇಕು. ಸೊ ಇಲ್ಲಿ ನಾಯಕರು ಮತ್ತು ಕುರುಬರದ್ದು ಇವರೊಂದು ಸಮಾವೇಶ ಮಾಡಿ ಅದನ್ನ ಆ ವೈಮನಸ್ಸನ್ನ ತೆಗಿಲಿ. ಅಂದ್ರೆ ಈ ಪ್ರಯತ್ನವನ್ನ ತಡೆಯುವ ಪ್ರಯತ್ನ ಮಾಡಿದ್ರೆ ಮಾತ್ರ ಇದು ಅನುಕೂಲ. ಇನ್ನೊಂದು ನನಗೆ ಇದರಲ್ಲೂ ಲಾಜಿಕ್ ಕಾಣಿಸ್ತಿಲ್ಲ. ಏನಂತಂದ್ರೆ ಈಗ ಸತೀಶ್ ಡಿ ಕೆ ಶಿವಕುಮಾರ್ ಬಣಕ್ಕೆ ಹೋಗ್ಬಿಟ್ರು, ಅದರಿಂದಾಗಿ ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಂಡ್ರು ಅಂತಾರಲ್ಲ, ಓಕೆ ಅಪ್ಪ, ನಾನು ಬಣ ಚೇಂಜ್ ಮಾಡಬೇಕು ಅಂದರೆ ನನಗೆ ಮುಖ್ಯವಾಗಿ ನಾನು ಏನು ನೋಡ್ತೀನಿ, ರಾಜಕೀಯವಾಗಿ ಲಾಭ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಇವತ್ತು ಏನು ಲಾಭ ಆಗಿದೆ, ಒಂದೊಮ್ಮೆ ಇವರು ಬಣ ಚೇಂಜ್ ಮಾಡಿ ಲಾಭ ಆಗಿತ್ತು ಅನ್ನೋದಾಗಿದ್ರೆ ಅನ್ಡಿಸ್ಪ್ಯೂಟೆಡ್ಲಿ ಅವರು KPCC ಅಧ್ಯಕ್ಷ ಆಗ್ಬಿಡ್ಬೇಕಿತ್ತು ಇಷ್ಟೊತ್ತಿಗೆ, ಆಯ್ತಾ? ಇನ್ನೂ KPCC ಅಧ್ಯಕ್ಷ ಯಾರು ಸೆಟ್ಲ್ ಆಗಿಲ್ಲ. ಈಗ ಬರೇ KPCC ಅಧ್ಯಕ್ಷ ಆಗಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಬಾಲ ಇಟ್ಕೊಂಡು ಹೋಗೋ ಅಗತ್ಯ ಇರಲಿಲ್ಲ. ಒನ್ಸ್ ಅಗೇನ್ ಮಾಮೂಲಿ ಕಾಂಗ್ರೆಸ್ದು ಏನೇನು ಸ್ಟ್ರಾಟಜಿ ಮಾಡಬೇಕಿತ್ತು ಅದನ್ನು ಮಾಡಬೇಕಿತ್ತು. ಅವ್ರು ಕೇಳಿದ್ದೇನು, ಸಚಿವ ಸ್ಥಾನ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಅಂತ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಜೊತೆ ಶಾಮೀಲ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಈ ಸಮಸ್ಯೆನೇ ಇರಬಾರ್ದಿತ್ತಲ್ಲ. ಒಂದು ಸತೀಶ್ ಜಾರಕಿಹೊಳಿ ಅವರು ನನ್ನ ಪ್ರಕಾರ, ನಾನು ಅವ್ರು ನೋಡೋರು ಹೆಚ್ಚು ಮಾತಾಡೋದಿಲ್ಲ, ಬಟ್ ಈಸ್ ಎ ವೆರಿ ವೆರಿ ಶ್ರೂಡ್ ಪೊಲಿಟಿಷಿಯನ್. ಕಡಿಮೆ ಮಾತಾಡುವವರು ಯಾವತ್ತೂ ಆ ರೀತಿ ಅದರಿಂದ ಈಗ ಇಂಥ ಡಿಸಿಷನ್ಗಳು ತಗೊಳ್ಳುವ ಶಕ್ತಿ ಸಾಮರ್ಥ್ಯ ಶಿವಕುಮಾರ್ಗಿದೆ ಅಂತ ಅವ್ರು ಏನ್ ತಿಳ್ಕೊಂಡಿಲ್ಲ. ಅದು ಹೈಕಮಾಂಡ್ ಮಾಡಬೇಕು. ಮತ್ತು ನನಗೆ ತಿಳಿದಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅವರ ಸಂಬಂಧ ಬಹಳ ಚೆನ್ನಾಗಿದೆ, ಆಯ್ತಾ? ಅದರಿಂದ ಅಲ್ಲಲ್ಲ ಸರ್, ನಾನು ಗೊತ್ತಾಯ್ತು, ಎಲ್ರು ಹಂಗ ಹೇಳ್ತಾರಲ್ಲ, ಹೋಗ್ಬಿಟ್ರು ಬಣ ಬದಲಾಯಿಸಕ್ಕೆ ಏನಾದ್ರೂ ಲಾಭ ಇರ್ಬೇಕಲ್ವಾ? ಮತ್ತು ನೋಡಿ, ಇವತ್ತು ಈ ಅಧಿಕಾರದ ಹಸ್ತಾಂತರದ ಮೇನ್ ಪಾಯಿಂಟ್ ಏನು, ಒಂದು ಅಗ್ರಿಮೆಂಟ್ ಆಗಿದೆ ಇಲ್ವಾ ಎನ್ನುವುದು ಅಷ್ಟೇ. ಹೌದು, ಈ ಶಾಸಕರ ಬಲದ ಮೂಲಕ ಪ್ರಮೇಯ ಇಲ್ಲಿ ಬರುತ್ತೆ. ಅದು ಶಾಸಕ ಈಗ ಏನು ಅವರ ಶಾಸಕರ ವಿಶ್ವಾಸ ಕಳೆದುಕೊಂಡಿದ್ದಾರೆ ಅಂತ ಆ ಕಾರಣಕ್ಕಾಗಿ ಏನು ತೆಗೆಯುವ ಪ್ರಶ್ನೆ ಅದು ಎಲ್ಲೂ ಚರ್ಚೆಗೇನೆ ಬಂದಿಲ್ಲ. ಅವ್ರು ಬೇಕಾದ್ರೆ 50 ಮಂದಿ ಕೊಡ್ಲಿ 60 ಮಂದಿ ಕೊಡ್ಲಿ, ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫರೆನ್ಸ್. ಪ್ರಶ್ನೆ ಏನಂದ್ರೆ ಅಗ್ರಿಮೆಂಟ್ ಆಗಿದೆ ಇಲ್ವ ಅನ್ನೋದು. ಅದನ್ನು ಇವತ್ತಿಗೂ ಹೈಕಮಾಂಡ್ ಹೇಳಿಲ್ಲ, ಅದು ಇನ್ನೊಂದು ಚರ್ಚೆ. ಆಮೇಲೆ ಇಂಥದ್ದು ಮಾಡ್ಬೇಕಾದ್ರೆ ನೋಡಿ, ಸತೀಶ್ ಜಾರಕಿಹೊಳಿ ಅವರಿಗೆ ಸಂಪರ್ಕಗಳು ಬಹಳ ಇದೆ. ಮಹಾರಾಷ್ಟ್ರದಲ್ಲಿ ಸಂಪರ್ಕ ಇದೆ, ಗೋವಾದಲ್ಲಿ ಸಂಪರ್ಕ ಇದೆ. ನೋಡಿ ಇಂಥ ಪ್ರಯತ್ನ ಇನ್ನೊಂದು ರೀತಿಯಲ್ಲಿ ನಡೆಯಿತು. ಸತೀಶ್ ಜಾರಕಿಹೊಳಿ ಅವರನ್ನು ಬಿಜೆಪಿ ಕಡೆ ಸೆಳೆಯಬೇಕೆನ್ನೋ ಒಂದು ಪ್ರಯತ್ನ ಕೂಡ ನಡೀತಿದೆ ನಡುವೆ. ಅದು ಅವರ ಮಹಾರಾಷ್ಟ್ರ ಕನೆಕ್ಷನ್ಸ್, ಗೋವಾದ ಕನೆಕ್ಷನ್, ಅವರು ಬಹಳ ಮುಗ್ಧವಾಗಿ ನನಗೆ ತಿಳಿದಾಗೆ, ನಾನು ಇಲ್ಲಿ ಹೇಳ್ಬೋದೇ ಬಿಡ್ಬೋದೋ ಗೊತ್ತಿಲ್ಲ, ಒಂದು ಕಾಲದಲ್ಲಿ ಸತೀಶ್ ಜಾರಕಿಹೊಳಿ ಅವರು BSPಗೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು ಬಹಳ ಹಿಂದೆ. ಇದು ಒಂದು ಡಿಸ್ಕಷನ್ ನಾನು ಒಮ್ಮೆ ಕೇಳಿದ್ದೆ, ಅದು ಹೌದಂತ. ಅವ್ರು ಏನು ಉತ್ತರ ಕೊಡ್ಲಿಲ್ಲ, ಬಟ್ ಅದು ನಡೆದಿದೆ. BSP ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಕರ್ನಾಟಕದಲ್ಲಿ ಅವರನ್ನು ಇಟ್ಕೊಂಡು BSP ಅನ್ನು ಬೆಳೆಸಲಿಕ್ಕೆ ಆಗುತ್ತಾ ಅಂತ. ಯಾಕಂದ್ರೆ ಇವರು ಮೂಢನಂಬಿಕೆ ನಿಷೇಧ ಇದೆಲ್ಲ ನಡೆದಿದೆ. ಅದೇ ರೀತಿ ಯಾಕೆಂದ್ರೆ ಜಾರಕಿಹೊಳಿ ಅವರು ಒಂದು ಅಂದ್ರೆ ಒಬ್ಬ ಸತೀಶ್ ಜಾರಕಿಹೊಳಿ ಅಲ್ಲ, ಈ ಜಾರಕಿಹೊಳಿ ಒಂದು ಫ್ಯಾಮಿಲಿ ಇದೆಯಲ್ಲ, ಅದೊಂದು ಶಕ್ತಿ, ಮಾನವ ಬಂಧುತ್ವ ವೇದಿಕೆ, ಅವರ ಸಂಪನ್ಮೂಲ. ಈಗ ಮಾನವ ಬಂಧುತ್ವ ಹೇಗೆ ನಡೀತಾ ಅಂದ್ರೆ ಅದಕ್ಕೆ 1 ಪೈಸೆ ಡೊನೇಷನ್ ಬೇರೆಯವರಿಂದ ಕೇಳೋದಿಲ್ಲ. ಅವರು ಅವರ CSR ಫಂಡ್ ಇಂದ ಅದಕ್ಕೆ ಬರುತ್ತೆ, ಅವರು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾರೆ, ಯಾರು ದುಡ್ಡು ಕೇಳುವುದಿಲ್ಲ ಅವರು. ಅದರಿಂದ ಸತೀಶ್ ಜಾರಕಿಹೊಳಿ ನೋಡಿ, ರಮೇಶ್ ಜಾರಕಿಹೊಳಿ ಆದ ನಂತರ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಒಂದು ತನ್ನ ಕಡೆ ಎಳೆಯುವ ಪ್ರಯತ್ನ ನಡೆದಿದೆ. ಆದ್ರೆ ಅವರು ಇತ್ತೀಚೆಗೆ ಬಹಳ ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ಮಾಡ್ತಾ ಇರೋದ್ರಿಂದ ಮತ್ತು ನಮ್ಮಂತವರ ಸಂಪರ್ಕ ಹೆಚ್ಚಾಗಿರೋದ್ರಿಂದ ಮತ್ತು ಅವರು ಕೂಡ ಕರೆದು ಬಹಳ ಪ್ರಗತಿಪರ ಜೊತೆ ಡಿಸ್ಕಸ್ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಆ ಕಡೆ ಹೋಗೋದನ್ನ ಅದನ್ನ ತಡಿತಾ ಇದೆ. ಆದ್ರೆ ಅವರನ್ನು ಕೂಡ ಅವರನ್ನು ಸೆಳೀಲಿಕ್ಕೆ ಆಗ್ಲಿಲ್ವೋ, ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಇದು ಆ ಕಾರಣಕ್ಕಾಗಿ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ದಿನೇಶ್ ಅಮೀನ್ಮಠ್ ಅವರು ಬಹಳ ಸವಿವರವಾಗಿ ಹೇಳಿದ್ದಾರೆ.
ಇಷ್ಟೇ. ಈ ವಿಷಯದಲ್ಲಿ ಕುರುಬರು ಮತ್ತು ನಾಯಕರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯವನ್ನು. ಇದು ಷಡ್ಯಂತ್ರ ಅಂತ ನನಗೂ ಫಸ್ಟಿಗೆ ಸ್ವಲ್ಪ ಅನುಮಾನ ಇತ್ತು, ಈಗ ಕನ್ವಿನ್ಸ್ ಆಯಿತು. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.